ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಮೊಟ್ಟೆಯಿಂದ ಸ್ಪೆಷಲ್ ರೆಸಿಪಿ ಮಾಡೋಣ. ನೋಡಿ, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನಂದರೆ, ನಾನು ಇದಕ್ಕೆ ಆಲೂಗಡ್ಡೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. 3 ಚಿಕ್ಕ ಚಿಕ್ಕದು ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ, ಒಂದು ದೊಡ್ಡ ಸೈಜ್ ಟೊಮೆಟೊ, ಖಾರಕ್ಕೆ ನಮ್ಗೆ ಎಷ್ಟು ಖಾರಕ್ಕೆ ಬೇಕಲ್ವ ಅಷ್ಟು ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, ತುಂಬ ತೊಗೊಳ್ಬಾರ್ದು ತೆಂಗಿನಕಾಯಿ, ಯಾಕಂದ್ರೆ ತುಂಬಾ ಜಾಸ್ತಿ ಅನಿಸಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಸ್ವಲ್ಪ ತೆಂಗಿನಕಾಯಿ, ಜೊತೆಗೆ ಒಂದೆರಡು ಸ್ಪೂನಷ್ಟು ಎಳ್ಳು, ಹಾಗೆ ಗಸಗಸೆ 1 ಸ್ಪೂನು. ನೋಡಿ, ಸ್ಪೈಸಸ್ಸು ಕಾಳು ಮೆಣಸು 1 ಸ್ಪೂನು, ಸೋಂಪು ಅರ್ಧ, ಹಾಗೆ ದಾಲ್ಚಿನ್ನಿ ಚಕ್ಕೆ, ಸ್ವಲ್ಪ ಜಾಯಿಪತ್ರೆ, ಜಾಯಿಕಾಯಿ, 4 ಲವಂಗ, ಹಾಗೆ ಸ್ಟಾರ್ ಹೂವು, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, 2 ನೀಟಾಗಿ ತೆಗೆದು ಎತ್ತಿಟ್ಕೊಂಡಿದ್ದೀನಿ, ಒಂದು ಕಪ್ ಆಗೋಷ್ಟು. ಇವಾಗ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 1-2 ಸೌಟ್ ಆಗೋಷ್ಟು ಎಣ್ಣೆ ಹಾಕಬೇಕಾಗತ್ತೆ, ಚಿಕ್ಕ ಸೌಟಿಂದ. ಎರಡು ಸೌಟ್ಕಿನ್ನ ಇನ್ನೂ ಕಡಿಮೆನೇ ಇದೆ ಎಣ್ಣೆ. ಇವಾಗ ಮೊದಲಿಗೆ ನಾವು ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀವಲ್ವ, ಸಿಪ್ಪೆ ತೆಗೆದು, ಸೊ ಆಲೂಗಡ್ಡೆನ ಮೊದಲಿಗೆ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡಿ ನಾವು ಎತ್ತಿಟ್ಕೊಂಡು ಮಾಡುವಂಥ ರೆಸಿಪಿದು. ಸೊ ಆಲೂಗಡ್ಡೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆಲೂಗಡ್ಡೆ ನಾನು ಚಿಕ್ಕ ಮಕ್ಕಳಿದಾರಲ್ಲ, ಸೊ ಅದಕ್ಕಾಗಿ ಹಾಕಿರೋದು ಆಲೂಗಡ್ಡೆ. ಈ ಥರ ಮಾಡಿ ಹಾಕಿದ್ರೆ ಇಷ್ಟಪಡ್ತಾರೆ. ಸುಮ್ಮನೆ ಇದನ್ನ ಫ್ರೈ ಮಾಡಬೇಕಂತಿಲ್ಲ, ಸುಮ್ಮನೆ ಒಂದು ಹಾಫ್ ಬಾಯ್ಲ್ಡ್ ಮಾಡಿ ಕೂಡ ಹಾಕ್ಬೋದು ಆಲೂಗಡ್ಡೆನ. ನಾನು ಫ್ರೈ ಮಾಡಿದ್ರೆ ತುಂಬ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತಲ್ವ, ಸೊ ಅದಕ್ಕಾಗಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಈ ಥರ ಮಾಡಿ ಹಾಕೋದ್ರಿಂದ ಸಾರು ಸಿಕ್ಕಾಪಟ್ಟೆ ಟೇಸ್ಟ್ ಬರುತ್ತೆ. ಏನೇ ಮಾಡಿ, ಪಲ್ಯ ಕೂಡ ಮಾಡಿದ್ರೆ, ಈಗ ಮಿಕ್ಸ್ ವೆಜಿಟೇಬಲ್ ನಾವು ಮಾಡ್ತೀವಲ್ವ, ಆವಾಗ ಕೂಡ ಈ ಥರ ಫ್ರೈ ಮಾಡಿ ಹಾಕಬೇಕು. ಸಕ್ಕ ಟೇಸ್ಟ್ ಆಗುತ್ತೆ. ಬದನೆಕಾಯಿ ಜೊತೆ ಈ ಥರ ಉದ್ದುದ್ದಕ್ಕೆ ಈ ಆಲೂಗಡ್ಡೆನ ಸಿಪ್ಪೆ ತೆಗೆದು ಹೆಚ್ಕೊಂಡು ಮಾಡಬೇಕು, ಇನ್ನೂ ಟೇಸ್ಟ್ ಆಗುತ್ತೆ. ಸೊ ಈ ರೀತಿ ನುಗ್ಗೆಕಾಯಿ ಜೊತೆ ಕೂಡ ಹೀಗೆ ಮಾಡಬೇಕು, ಸಿಕ್ಕಾಪಟ್ಟೆ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗ್ತಿದೆ. ನೋಡಿ, ಇವಾಗ ಆಲ್ಮೋಸ್ಟ್ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಯಿತು. ಈ ಥರ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದ್ರೆ ಸಾಲ್ಟ್ ಎಲ್ಲ ಹಾಕಲ್ಲ ನಾವು ಇದಕ್ಕೆ. ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ, ಎಲ್ಲ ಆಲೂಗಡ್ಡೆ ಸಿಂಕ್ ಆಗಿಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸಾಲ್ಟ್ ಹಾಕಬಾರ್ದು. ಇವಾಗ ನೋಡಿ, ಚೆನ್ನಾಗಿ ಕುದೀತಿದೆ ಅಲ್ವಾ. ಇವಾಗ ನೋಡಿ, ಆಲ್ಮೋಸ್ಟ್ ಫ್ರೈ ಆಗಿದೆ ಚೆನ್ನಾಗಿ. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಸಾರಲ್ಲಿ ಕೆಲವೊಂದು ಆಲೂಗಡ್ಡೆ ಕರಗೋ ಥರ ಇರುತ್ತೆ, ಸೊ ಕರಗಲ್ಲ, ಎಷ್ಟು ಬೇಯಿಸಿದ್ರೂ ಕರಗಲ್ಲ. ತುಂಬ ಕ್ರಂಚಿ ಥರನೇ ಸಿಗುತ್ತೆ ತಿನ್ಬೇಕಾದ್ರೆ ಊಟಕ್ಕೆಲ್ಲ. ಸೊ ಅದಕ್ಕಾಗಿ ಈ ಥರ ಒಂದ್ಸರಿ ಮಾಡಿ ಹಾಕಿ, ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಆಲ್ರೆಡಿ ಫ್ರೈ ಆಯಿತು. ನೋಡಿ, ಆಲ್ರೆಡಿ ಕಲರ್ ಕೂಡ ಚೇಂಜ್ ಆಗಿದೆ ಆಲೂಗಡ್ಡೆದು. ಈ ಥರ ಕಲರ್ ಚೇಂಜ್ ಆಯಿತು ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ಒಂದು ತಟ್ಟೆಗೆ ಎತ್ತಿಟ್ಕೊಬಿಡೋಣ. ಎಣ್ಣೆ ಸೋರಿಸಿ ಮೆತ್ತಗೆ ಎತ್ತಿಟ್ಕೊಳ್ಳಿ. ನೋಡಿ, ಎಣ್ಣೆ ಅಲ್ಲೇ ಉಳಿದಿದೆ ಅಲ್ವಾ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಆಲೂಗಡ್ಡೆ. ಹಾಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಸ್ಪೈಸಸ್ ಏನೇನು ಇಟ್ಕೊಂಡಿದ್ವಲ್ವ, ಆ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಆದ ತಕ್ಷಣ ಇಮಿಡಿಯೇಟಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫ್ರೈ ಆದ ತಕ್ಷಣ ನೆಕ್ಸ್ಟು ಈರುಳ್ಳಿ ಹಾಕ್ಕೋಬೇಕು. ನೋಡಿ, ಏನಕ್ಕೆ ಹಸಿಮೆಣ್ಸಿನ್ಕಾಯಿ ಫಸ್ಟೇ ಹಾಕ್ಕೋಬೇಕಂದ್ರೆ, ಅದರಲ್ಲಿ ಖಾರ ತುಂಬ ಇದ್ದರೆ ಸ್ವಲ್ಪ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಸೊ ಅದಕ್ಕಾಗಿ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡೋದ್ರಿಂದ ಅರ್ಧಕ್ಕರ್ಧ ಖಾರ ಕಡಿಮೆ ಆಗುತ್ತೆ. ಹಾಗೆ ನಾವು ಈರುಳ್ಳಿ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಈರುಳ್ಳಿ ಕೂಡ ತುಂಬ ಬೇಗ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ.
ನಾವು ಯಾವುದೇ ಮಸಾಲೆ ಮಾಡಿದ್ರೂ ಮಸಾಲೆ ಮಾತ್ರ ನೀಟಾಗಿ ಫ್ರೈ, ಇಂಪಾರ್ಟೆಂಟಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಈ ಟೊಮೆಟೊ ಆಮೇಲೆ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ಇದಿಷ್ಟು ಫ್ರೈ ಆದರೆ ಯಾವುದೇ ನಾವು ಗ್ರೇವಿ ರೆಸಿಪಿ ಯಾವುದೇ ಮಾಡಿದ್ರೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗುತ್ತೆ. ಯಾಕಂದರೆ ಕೆಲವೊಂದು ಅಡುಗೆಗೆ ಕೆಲವೊಂದು ಥರ ಮಾಡಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಪನ್ನೀರ್ ಮಟರ್ ಎಲ್ಲ ಮಾಡಲಿಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಗೋಡಂಬಿ ಈ ಥರ ಬೇಯಿಸ್ಕೊತೀವಲ್ವ, ಅದೇನು ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ. ಬಟ್ ಈ ಥರ ಮಸಾಲೆ ಸಾರುಗಳು ಅಥವಾ ಮಸಾಲದ್ದು ಏನೇ ಟ್ರೈ ಮಾಡಿದ್ರು ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಬಿಳಿ ಎಳ್ಳು ಮತ್ತು ಇದು ಗಸಗಸೆ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಬಿಳಿ ಎಳ್ಳು ಮತ್ತು ಗಸಗಸೆ ಮುಂಚೆ ಅಂದರೆ ಸ್ಪೈಸಸ್ ಜೊತೆನೇ ಹಾಕಿಬಿಟ್ರೆ ಅದು ತುಂಬ ಕಪ್ಪಾಗ್ಲಿಕ್ಕೆ ಚಾನ್ಸ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಹಾಕ್ತೀನಿ. ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊತಾಯಿದ್ದೀನಿ. ಇದೊಂದು 30 ಸೆಕೆಂಡ್ 1 ಮಿನಿಟ್ ಒಳಗೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಯಾಕಂದರೆ ಈರುಳ್ಳಿ ಜೊತೆ ಹಾಕಿರ್ತೀವಲ್ಲ, ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿ, ಈರುಳ್ಳಿ ಮತ್ತು ಮುಂಚೆ ಫ್ರೈ ಆಗಿರುತ್ತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ, ಅದಕ್ಕಾಗಿ ನೀರಿನ ಅಂಶ ಜಾಸ್ತಿ ಇರಲ್ಲ. ಅದಕ್ಕಾಗಿ ಇದು ಕೂಡ ಹಾಕಿದ ತಕ್ಷಣ ಬೇಗ ಫ್ರೈ ಆಗುತ್ತೆ. ನೋಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಇವಾಗ ಏನು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀವಲ್ಲ ಆ ಟೊಮೆಟೊ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಮೇನ್ ಇರೋದೇ ಟೊಮೆಟೊ. ಯಾಕಂದರೆ ಟೊಮೆಟೊ ಹಾಕಿದ್ಮೇಲೆ ಯಾವುದೇ ತರಕಾರಿ ಯಾವುದೇ ಬೇಳೆ ಬೇಯಲ್ಲ ಅಂತಾರೆ. ಸೊ ಅದಕ್ಕಾಗಿ ನಾವು ಟೊಮೆಟೊನ ಲಾಸ್ಟಲ್ಲಿ ಹಾಕ್ಕೋತೀವಿ. ಸೊ ಟೊಮೆಟೊ ಬೇಗ ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ ನಾನು. ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಉಪ್ಪು ಆ್ಯಡ್ ಮಾಡೋದ್ರಿಂದ. ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಯಾವುದೇ ಮಸಾಲೆ ಫ್ರೈ ಮಾಡ್ಬೇಕಾದ್ರೆ ಯಾವಾಗಲೂ ಮುಚ್ಚಿಟ್ಟು ಅದನ್ನು ಒಂದು 2 ನಿಮಿಷ 3 ನಿಮಿಷ ಈ ಥರ ಸ್ಟೀಮಿಗೆಲ್ಲ ಬಿಡಬಾರ್ದು. ಅಷ್ಟೊಂದು ಚೆನ್ನಾಗಿ ಆಗೋಲ್ಲ. ಯಾಕಂದರೆ ನೀರಿನ ಅಂಶ ಸ್ಟೀಮಾಗಿ ಬಿದ್ದುಬಿಡುತ್ತೆ ಅದರಲ್ಲಿ. ನೋಡಿ ಇವಾಗ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ತುಂಬ ತೊಗೊಳ್ಳಿಲ್ಲ. ಯಾಕಂದರೆ ಬೇಕಂದ್ರೆ ತೊಗೋಬೋದು, ನನಗಿಷ್ಟ ಆಗೋಲ್ಲ ಅಷ್ಟೊಂದು. ಯಾಕಂದರೆ ಆಲ್ರೆಡಿ ಟೊಮೆಟೊ ಮತ್ತು ಈರುಳ್ಳಿ ಹೇರಳವಾಗಿ ಹಾಕಿರ್ತೀವಲ್ವ, ಅದೇ ಮಸಾಲೆ ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕಾಗಿ ಅದ್ರ ಜೊತೆ ಸ್ವಲ್ಪ ಕಾಯಿ ತೊಗೊಳ್ಳೋದು. ಮತ್ತು ಬಿಳಿ ಎಳ್ಳು ಹಾಕೋದ್ರಿಂದ ಕೂಡ ಅದು ಕಾಯಿಯಷ್ಟೇ ಟೇಸ್ಟ್ ಬರುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ನಾವು ಕಾಯಿನ ಜಾಸ್ತಿ ಹಾಕದೇ ಇದ್ದರೆ ಒಳ್ಳೆಯದು. ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕಾಯಿ ಹಾಕೋದ್ರಿಂದ ಬರೀ ಕಾಯಿ ಥರನೇ ಆಗುತ್ತೆ. ಅದಕ್ಕಾಗಿ ನೋಡಿ ಮಸಾಲೆ ಸೂಪರಾಗಿ ಫ್ರೈ ಆಗಿದೆ, ಆಫ್ ಮಾಡಿ ಆಗಿದೆ, ಸ್ವಲ್ಪ ತಣ್ಣಗೂ ಆಗಿದೆ. ಇವಾಗ ನುಣ್ಣಗೆ ರುಬ್ಕೊಬಂದ್ಬಿಡೋಣ. ಇದೇ ಬಾಣಲಿಗೆ ತೊಳ್ಕೊಬಂದು ಇದೇ ಬಾಣಲಿಲೇ ಈಗ ಮೊಟ್ಟೆ ಗ್ರೇವಿ ಮಾಡೋಣ. ನೋಡಿ ಬಾಣಲಿ ಬಿಸಿ ಆದ ತಕ್ಷಣ ಸ್ವಲ್ಪ ಆಯಿಲ್ ಹಾಕೋಬೇಕಾಗತ್ತೆ. ಸ್ವಲ್ಪ ಆಯಿಲ್ ಇದಕ್ಕೆಲ್ಲ ಜಾಸ್ತಿನೇ ಇರಬೇಕು, ತುಂಬ ಕಡಿಮೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಯಾಕಂದರೆ ಜಾಸ್ತಿ ಆಯಿಲಲ್ಲೇ ಇದು ಮಸಾಲೆ ಎಲ್ಲ ಫ್ರೈ ಆಗಬೇಕಲ್ವ. ಅದಕ್ಕಾಗಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕಾಗತ್ತೆ. ನೋಡಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದೊಂದು ಟ್ರಿಕ್ಕು, ಕಸ್ತೂರಿ ಮೆಂತೆ ಅಥವಾ ಹಸಿದು ಮೆಂತ್ಯ ಸೊಪ್ಪಿದ್ರೆ ಈ ಥರ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇಮ್ಮಿಡಿಯೇಟಾಗಿ ಹಾಕಬೇಕು. ಒಳ್ಳೆ ಅರೋಮಾ ಬರುತ್ತೆ, ಸಖತ್ ಟೇಸ್ಟ್ ಕೂಡ ಆಗುತ್ತದು. ಯಾಕಂದರೆ ಊಟ ಮಾಡ್ಬೇಕಾದ್ರೆ ಕೂಡ ಇದೇ ಅರೋಮಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ. ನೋಡಿ ಇವಾಗ ಕಸ್ತೂರಿ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೆಂತ್ಯ ಚೆನ್ನಾಗಿ ಫ್ರೈ ಆಗುತ್ತೆ ಇದರಲ್ಲಿ, ಎಣ್ಣೆಲಿ, ಬಿಸಿ ಎಣ್ಣೆಲಿ. ನೋಡಿ ಆಲ್ರೆಡಿ ಫ್ರೈ ಆಯ್ತದು. ಇವಾಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾಯಿದ್ದೀನಿ. ಮಸಾಲೆಯಲ್ಲಿ ನಾನು ಶುಂಠಿ ಆಗಲಿ ಬೆಳ್ಳುಳ್ಳಿ ಆಗಲಿ ಆ್ಯಡ್ ಮಾಡಿಲ್ಲ, ಡೈರೆಕ್ಟಾಗಿ ಇಲ್ಲೇ ಆ್ಯಡ್ ಮಾಡ್ತಿರೋದು. ನೋಡಿ ಚೆನ್ನಾಗಿ ಈ ಥರ ತಿರುಗಿಸ್ತಾನೆ ಇರಬೇಕು. ಯಾಕಂದರೆ ನಾವು ಈರುಳ್ಳಿಗಿಂತ ಮುಂಚೆ ಶುಂಠಿ ಹಾಕಿದಾಗ ಏನಾಗುತ್ತೆ ಅಂದರೆ ಸೌಟಿಗೆ ಪಾತ್ರೆಗೆ ಅದು
ಹೋಗ್ತಾ ಹೋಗ್ತಾ ಅಂಟ್ಕೊಳ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಎಣ್ಣೆಲೆ. ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಘಮ ಬರ್ತಾ ಇರುತ್ತೆ. ಇವಾಗ ನೋಡಿ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ, ಆ ಮಸಾಲೆನ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ. ಯಾಕಂದರೆ ಆ ಎಣ್ಣೆ ಜೊತೆ ಅದು ಹೊಂದ್ಕೋಬೇಕು ಮಸಾಲ. ಸೊ ಯಾವಾಗ ಎಣ್ಣೆ ಜೊತೆ ಮಸಾಲೆ ಹೊಂದ್ಕೊಳ್ಳುತ್ತೋ ಆವಾಗ ಯಾವುದೇ ಕಾರಣಕ್ಕೂ ಮಸಾಲೆ ತಳ ಹತ್ತಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ 1 ನಿಮಿಷ. ನೋಡಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಾನು ಉಪ್ಪು ಆಲ್ರೆಡಿ ಸ್ವಲ್ಪ ಮಸಾಲೆಗೆ ಮತ್ತು ಅದರ ಟೊಮೆಟೊಗೆ ಎಲ್ಲ ಹಾಕಿಟ್ಕೊಂಡಿದ್ನಲ್ವ, ಆಮೇಲೆ ಉಪ್ಪು ಹಾಕ್ತೀನಿ. ಇವಾಗ ಹಾಕಲ್ಲ ನಾನು, ಈಗ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತಲ್ವ, ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡಬೇಕು. ಯಾಕಂದರೆ ನೀರು ಇವಾಗಲೇ ಆ್ಯಡ್ ಮಾಡಬಾರ್ದು, ಅದ್ರಗೋಸ್ಕರ. ಇವಾಗ ನೋಡಿ 5 ನಿಮಿಷ ಮುಚ್ಚಿಟ್ಟಿದ್ವಿ. ಚೆನ್ನಾಗಿ ನೋಡಿ ಮೇಲೆ ಎಣ್ಣೆ ಕೂಡ ಬಿಟ್ಟಿದೆ ಮಸಾಲ. ನೋಡಿ ಈ ಟೈಮಲ್ಲಿ ನಾವೇನು ಆಲೂಗಡ್ಡೆನ ಇದು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ, ಆಲೂಗಡ್ಡೆನ ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ಅಂದರೆ ಈ ಟೈಮಲ್ಲಿ ಆಲೂಗಡ್ಡೆ ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಆಮೇಲೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಲ್ವ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೇಕು. ನೀರು ಆಮೇಲೆ ಉಪ್ಪು ಇವಾಗ ಟೇಸ್ಟ್ ನೋಡಿಬಿಟ್ಟು ಮುಚ್ಚಿಡ್ಬೇಕಾಗತ್ತೆ. ಯಾಕಂದರೆ ಇದಕ್ಕೆ ನಾನು 6 ಮೊಟ್ಟೆ ಒಡೆದಾಕ್ತಾಯಿದ್ದೀನಿ. ನೋಡಿ ಉಪ್ಪು ನಮಗೆ ಎಷ್ಟು ಬೇಕಲ್ವ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ 5 ನಿಮಿಷ ಸುಮ್ಮನೆ ಮುಚ್ಚಿಟ್ಬಿಡ್ಬೇಕು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಚೆನ್ನಾಗಿ ಕುದೀತಿದೆ. ಇವಾಗ ಏನು ನಾವು ಮೊಟ್ಟೆ ಹಾಕೋದು ಹಿಂಗೆ, ಯಾಕಂದರೆ ಮೊಟ್ಟೆಗಳು ಕಲಿಸ್ಕೊಳ್ಳಲ್ಲ ಈ ಥರ ಹಾಕೋದ್ರಿಂದ. ನೋಡಿ ಇದೊಂದು ಟ್ರಿಕ್ಕು, ತುಂಬ ಚೆನ್ನಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೀಟಾಗಿ ಒಂದೊಂದೇ ಮೊಟ್ಟೆನ ಒಂದೊಂದು ಜಾಗದಲ್ಲಿ ಒಡೆದು ಹಾಕ್ಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟ್ ಆಗುತ್ತೆ. ಕೆಲವರು ಮೊಟ್ಟೆ ಅಂದರೆ ತಿನ್ನೋದೇ ಇಲ್ಲ ಅಂಥವರೆಲ್ಲ ಈ ಥರ ಮಾಡ್ಕೊ ತಿಂದರೆ ಯಾವಾಗಲೂ ಈ ಥರನೇ ಮಾಡ್ಕೊ ತಿನ್ನಬೇಕು ಅನ್ನೋಷ್ಟು ರುಚಿಯಾಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಇದೇ ಮೆಥಡಲ್ಲೇ. ಚೆನ್ನಾಗಿ ಬಂದರೆ ಕಮೆಂಟ್ಸ್ ಕೂಡ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದರೂ ಕಮೆಂಟ್ಸ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಆಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಪರೋಟಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸಕ್ಕ ಟೇಸ್ಟ್ ಆಗಿರುತ್ತೆ. ನೋಡಿ ಇವಾಗ 6 ಮೊಟ್ಟೆ ಒಡೆದು ಹಾಕಿದ್ದೀನಿ. ಅದನ್ನ ಟಚ್ ಮಾಡಲೇಬಾರ್ದು. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಬಿಡಬೇಕು. ಅದನ್ನು ಟಚ್ಚೇ ಮಾಡಬಾರ್ದು, 10 ನಿಮಿಷ ಓಪನ್ನೇ ಮಾಡಬಾರ್ದು. ಸಪೋಸ್ ನಾವೇನಾದ್ರು ಅದಕ್ಕಿಂತ ಮುಂಚೆ ತೆಗೆದು ಓಪನ್ ಮಾಡಿ ಅದನ್ನೇನಾದ್ರು ತಿರುಗ್ಸೋಕ್ಕೆ ಟ್ರೈ ಮಾಡಿಬಿಟ್ರೆ ಇದರಲ್ಲಿ ಗ್ರೇವಿಯಲ್ಲಿ ಕಳಿಸ್ಕೊಬಿಡತ್ತೆ ಮೊಟ್ಟೆಗಳು, ನಮ್ಗೆ ಸಿಗೋದೇ ಇಲ್ಲ. ಆ ಥರ ಕಲಿಸ್ಕೊಬಿಡತ್ತೆ. ಇಡೀದು ಹಾಗೆ ಸಿಗಬೇಕು ಅಂದರೆ ನೋಡಿ 10 ನಿಮಿಷ ಆಗಿಬಿಟ್ಟಿದ್ಮೇಲೆ ನೋಡಿ ಎಣ್ಣೆಲ್ಲ ಮೇಲೆ ತೇಲ್ತಿದೆ. ಚೆನ್ನಾಗಿ ಕೂಡ ಫ್ರೈ ಆಗಿದೆ. ಅದು ಮೊಟ್ಟೆಗಳು ಚೆನ್ನಾಗಿ ಬೆಂದೋಗಿರುತ್ತೆ ಒಳಗಡೆ. ನೋಡಿ ತೋರಿಸ್ತೀನಿ. ನೋಡಿ ಇಡೀದು ಹಾಗೆ ಇದೆ ಅಲ್ವಾ, ಸಕ್ಕ ಟೇಸ್ಟ್ ಆಗಿರುತ್ತೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಸರಿ ಟ್ರೈ ಮಾಡಿ ಎಲ್ಲರೂ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಇಡೀ ಮೊಟ್ಟೆ ವೈಟ್ ಭಾಗ ಮತ್ತು ಎಲ್ಲೋ ಭಾಗ ಎರಡೂ ಒಟ್ಟಿಗೆ ಇರುತ್ತೆ. ಅಂದರೆ ತುಂಬ ಕಡೆ ತುಂಬ ಥರ ಮಾಡ್ತಾರೆ, ಬಟ್ ಈ ಥರ ಒಟ್ಟಿಗೆ ಇರಲ್ಲ, ಅದು ಕಲಿಸ್ಕೊಬಿಟ್ಟಿರ್ತವೆ. ಸೊ ಹಾಗೆ ಎಲ್ಲೋ ಭಾಗನೇ ಬೇರೆ ಕಡೆ ಇರುತ್ತೆ, ವೈಟ್ ಭಾಗನೇ ಬೇರೆ ಕಡೆ ಸಿಗುತ್ತೆ ಸಾರಲ್ಲಿ. ಸೊ ಹಾಗೆಲ್ಲ ಆಗಬಾರ್ದಂದ್ರೆ ಒಂದು 10 ಮಿನಿಟ್ಸ್ ಟಚ್ ಮಾಡಿದೆ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಇವಾಗ ಅದಕ್ಕೆ ಕಾಂಬಿನೇಷನ್ ಆಗಿ ಪರೋಟ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ನೀವು ಎಣ್ಣೆನೋ ತುಪ್ಪನೋ ಏನೋ ತೊಗೊಳ್ಳಿ, ನಾನು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ.
ಈ ಪರೋಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಇದು ಮಲಬಾರ್ ಪರೋಟ ಅಂತ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಯಾಕಂದರೆ ರೋಸ್ಟ್ ಮಾಡಿ ನೀವು 4 ಅವರ್ಸ್ ಇಟ್ಟರೂ ಕೂಡ ಅದು ತುಂಬ ಹಾರ್ಡಾಗಲ್ಲ, ತುಂಬ ಸಾಫ್ಟಾಗೇ ಇರುತ್ತೆ ಈ ಪರೋಟ. ಆದರೆ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಕಂಪ್ನಿದೆಲ್ಲ ಪರೋಟ ತೊಗೊಂಡು ನೋಡಿದ್ದೀವಿ. ಅಂದರೆ 5 ನಿಮಿಷ ಫ್ರೈ ಮಾಡಿ 5 ನಿಮಿಷ ಎತ್ತಿಟ್ಟಿದ ತಕ್ಷಣ ಬೇಗ ತಿಂದಿಲ್ಲ ಬಿಸಿದು ಅಂದರೆ ಅದು ಫುಲ್ಲು ರಟ್ಟಾಗಿಬಿಡತ್ತೆ. ಬಟ್ ಈ ಪರೋಟ ಮಾತ್ರ ಸಿಕ್ಕಾಡೆ ಸೂಪರಾಗಿದೆ, ತುಂಬ ಸಾಫ್ಟಾಗಿದೆ. ಚಪಾತಿ ಅಷ್ಟೇ ಸಾಫ್ಟಾಗಿ ಬರುತ್ತೆ ಇದು. ಆರಾಮಾಗಿ ಮಕ್ಳಿಗೆ ಕೂಡ ತಿನ್ನಿಸ್ಬೋದು, ಅಷ್ಟು ಚೆನ್ನಾಗಿದೆ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದು. ನೋಡಿ, ಚೆನ್ನಾಗಿ ಪರೋಟನ 2 ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಯಾವಾಗಲೂ ತಿನ್ನಬಾರ್ದು, ತುಂಬ ತುಂಬ ರೇರಾಗಿ ತಿನ್ನಬೇಕು, ಏನಾದ್ರು ಅಪರೂಪಕ್ಕೆ. ಆದಷ್ಟು ಮನೇಲೇ ಮಾಡ್ಕೊಳ್ಳೋದು ಬೆಸ್ಟು. ನಾನು ತುಂಬ ಎಲ್ಲ ತರಲ್ಲ, ಯಾವಾಗಲೂ ವರ್ಷಕ್ಕೆ 1, 2 ಟೈಮ್ 3 ಟೈಮ್ ಅಷ್ಟೇ ಎಮರ್ಜೆನ್ಸಿಗೆ, ಇಲ್ಲಾಂದರೆ ತರಲ್ಲ, ಮನೇಲೇ ಮಾಡ್ಕೋತೀವಿ. ಇದು ಆ್ಯಕ್ಚುಲಿ ಪರೋಟ ಚೆನ್ನಾಗಿದೆ ಅಂತ ನಮಗೊಬ್ಬರು ಸಜೆಸ್ಟ್ ಮಾಡಿದ್ರು, ಅದಕ್ಕೆ ಟ್ರೈ ಮಾಡೋಣ ಅಂತ ತಂದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪರೋಟ ಇದು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಿದೆ. ಪ್ರತಿಯೊಂದು ಪರೋಟನೂ ನೀಟಾಗಿ ಫ್ರೈ ಮಾಡಬೇಕು. ನಾನು 5 ಪರೋಟ ಫ್ರೈ ಮಾಡ್ತಾಯಿದ್ದೀನಿ ಇವಾಗ. ತೀರಾ ಸಣ್ಣ ಮಕ್ಕಳೆಲ್ಲ ಇದ್ದರೆ ಪರೋಟ ಎಲ್ಲ ಕೊಡಬೇಡಿ, ಯಾಕಂದರೆ ಜೀರ್ಣ ಆಗಲ್ಲ, ಏಜ್ ಆದವ್ರಿಗೂ ಆಗಲ್ಲ. ಬಟ್ ಎಲ್ಲರೂ ಅಪರೂಪಕ್ಕೆ 1 ಟೈಮ್ ತಿನ್ನೋದ್ರಿಂದ ಅಷ್ಟೊಂದು ಏನು ಎಫೆಕ್ಟ್ ಆಗಲ್ಲ. ಬಟ್ ಯಾವಾಗಲೂ ವಾರಕ್ಕೆ 1 ಸರಿ 2 ಸರಿ ಈ ಥರ ಎಲ್ಲ ತಿಂದುಬಿಟ್ರೆ ತುಂಬ ಡೇಂಜರಸ್ ಆಗುತ್ತೆ. ಯಾಕಂದರೆ ಹೊಟ್ಟೆನೇ ಗಟ್ಟಿ ಆಗಿಬಿಡುತ್ತೆ, ನೀಟಾಗಿ ಜೀರ್ಣನೇ ಆಗಲ್ಲ. ಯಾಕಂದರೆ ಮೈದಾ ಮಿಕ್ಸ್ ಇರತ್ತಲ್ವ, ಸೊ ಅದಕ್ಕಾಗಿ ಯಾವಾಗಲೂ ಅಪರೂಪಕ್ಕೆ 1 ಸರಿ ತಿನ್ನಿ, ಏನು ಪ್ರಾಬ್ಲಮ್ ಅನಿಸಲ್ಲ. ಯಾಕಂದರೆ ಕೆಲವೊಬ್ಬರು ನೋಡಿದ್ದೀನಿ, ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಇದ್ದಾರೆ, ವಾರಕ್ಕೆ 3ರಿಂದ 4 ಸರಿ ಅಂತೂ ಪರೋಟ ತಿಂತಾರೆ, ಬೇಕೇ ಬೇಕು. ಹೊರಗಡೆದು ತಂದೂರಿ ಪರೋಟ, ತಂದೂರಿ ಅಂತ ಹೇಳ್ಬಿಟ್ಟು, ತಂದೂರಿ ರೋಟಿ ಅಂತ, ಸಿಕ್ಕಾಬಿಟ್ಟೆ ಡೇಂಜರಸ್ಸು. ಜಾಸ್ತಿ ಹೊರಗಡೆ ಫುಡ್ನ ತಿನ್ನಬೇಡಿ, ಅವಾಯ್ಡ್ ಮಾಡಿ. ನೋಡಿ, ಈ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆದರೆ ನೀವೊಂದು ಸರಿ ಟ್ರೈ ಮಾಡಿ ಮನೇಲಿ, ಹೇಗೆ ಬಂತಂತ ಕಮೆಂಟ್ಸ್ ಕೂಡ ಮಾಡಿ. ಪರೋಟ ಬದಲು ಮುದ್ದೆ ಕೂಡ ಮಾಡಿಕೊಂಡ್ರೆ ಸಖತ್ ಅಂದರೆ ಸಖತ್ ಟೇಸ್ಟಾಗಿರುತ್ತೆ. ಬಿಸಿ 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 ಸಾರಿಗೆ, ಗ್ರೇವಿಗೆ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ ಇಲ್ಲ ಜೋಳದ ಮುದ್ದೆ ಯಾವುದಾದ್ರು ಇದ್ರೆ ಸಖತ್ ಟೇಸ್ಟ್ ಆಗುತ್ತೆ. ಟ್ರೈ ಮಾಡಿ. ವಿಡಿಯೋನೇ ಮುಂಚೆ ಮಾಡಿ ಇಟ್ಕೊಂಡಿದ್ದು ವಿಡಿಯೋ ಇದು, ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇರೋದು ಅದನ್ನು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಮತ್ತು ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ ಬೇರೆ ಹೊಸ ರೆಸಿಪಿ ಮೂಲಕ. ನಿಮ್ಗೆ ಯಾವ ಫುಡ್ ಮಾಡಿ ತೋರಿಸ್ಬೇಕು ಅಂತ ಬೇಕಾದ್ರೆ ಕಮೆಂಟ್ಸ್ ಮಾಡಿ, ಅದನ್ನೇ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಪರೋಟನ ರೆಡಿಯಾಗಿದೆ, ಇವಾಗ ಗ್ರೇವಿನೂ ರೆಡಿಯಾಗಿದೆ. ಸ್ಪೆಷಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಮಂಡ್ಯ ಸೈಡೆಲ್ಲ ಇದೇ ರೀತಿ ಜಾಸ್ತಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಎಲ್ಲ ಊಟಕ್ಕೆ. ನೋಡಿ, ರೆಡಿಯಾಗಿದೆ. ಈರುಳ್ಳಿ, ಲಿಂಬು, ಪುಸ್ಕಳ ಇದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.
ವಿಡಿಯೋನ ನೋಡಿದ್ದಕ್ಕೆ. ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ.